ಮೈಸೂರು ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆ ಮುಗಿಯೋ ಲಕ್ಷಣನೇ ಕಾಣ್ತಾ ಇಲ್ಲ. ಸರಿಯಾಗಿ ಫುಡ್ ಕೊಡ್ತಾ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ಕೊಡೋ ಫುಡ್ಡಲ್ಲಿ ಜಿರಳೆಗಳು ಸಿಗ್ತವೆ. 1 ಲೀಟ್ರ್ ಹಾಲಿಗೆ 5 ಲೀಟ್ರ್ ನೀರು. 340 ಮಕ್ಕಳು ಹೇಗೆ ಕುಡಿತಾರೆ ಅದನ್ನು? 1 ವಾರದಿಂದ ಕಂಟಿನ್ಯೂಸ್ ಹುಳ ಸಿಕ್ಕಿರೋದು, ಶಂಕು ಹುಳ, ಬೀನ್ಸ್ ಹುಳ, ಪ್ರತಿಯೊಂದು ಫೋಟೋಸ್ ನಾನು ಕಳಿಸಿದ್ದೀನಿ. ಫುಡ್ ಮಾಡೋರು ಕೈ ಕಾಲು ತೊಳ್ಕೊಂಡು ನೀಟಾಗಿ ಮಾಡಲ್ಲ, ಚಪ್ಪಲಿ ಹಾಕೊಂಡು ತರಕಾರಿ ಕಟ್ ಮಾಡ್ತಾರೆ ಅಂತ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದಕ್ಕೆ ನನ್ನನ್ನು ಜಾತಿ ತೆಗೆದಿದೆ. ಸರ್, ನಾವು ತುಂಬ ಕಷ್ಟದ ಫ್ಯಾಮಿಲಿಯಿಂದ ಬಂದಿರೋದು. ನಮ್ಮ ಅಪ್ಪ ಅಮ್ಮನ ಮೆಸ್ಬಿಲ್ ಕಟ್ಟಕ್ಕೆ ಸುಮ್ಮನೆ ತೆಗೆದು ಕೊಡಲ್ಲ. 2050 ರೂಪಾಯಿ ಅಂದರೆ 2050 ಕಟ್ಟಬೇಕು, 2049 ಕಟ್ಟಿಸ್ಕೊಳ್ಳಲ್ಲ. ನಾವು ಮನುಷ್ಯರಲ್ವಾ? ಸರ್, ಇಲ್ಲಿ ಮೇಲಧಿಕಾರಿಗಳು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಹುಟ್ಟಾಕ್ತಾರೆ ಹೊರತು ಪರಿಹಾರ ಮಾತ್ರ ಹೇಳ್ತಿಲ್ಲ. ಸರ್, ರೂಲ್ಸ್ ಕೇಳಿದ್ರೆ ಜಾತಿ ವ್ಯವಸ್ಥೆ ಕೇಳ್ತಾರೆ. ಎಷ್ಟರ ಮಟ್ಟಿಗೆ ಹೋಗೈತೆ ನೋಡಿ ಯೂನಿವರ್ಸಿಟಿ ಅನ್ನೋದು. ಫಸ್ಟ್ ಒಂದ್ಸಲ ಕಂಪ್ಲೇಂಟ್ ಆಗಿತ್ತು, ಅದಾದಮೇಲೆ ಇನ್ನೊಂದ್ಸಲ ನಾವು ಈ ಥರ ಮಾಡಲ್ಲ ಅಂತ ಕೂಡ ಹೇಳಿದರು. ಆದ್ಮೇಲೆ ಸರಿ ಮಾಡ್ಕೊಂಡಿದ್ರಾ ಒಂದಷ್ಟು ದಿನ ಏನಾದ್ರೂ? ನೋ ಸರ್. ತುಂಬ ಸ್ಟ್ರಗಲ್ ಮಾಡ್ತಿದ್ದೀವಿ ಸರ್. ಹೆಲ್ತ್ ಇಶ್ಯೂಸ್ ತುಂಬ ಆಗಿದೆ. ಸಮ್ಟೈಮ್ಸ್ ಮಿಡ್ನೈಟಲ್ಲೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಜವಾಬ್ದಾರಿ ಏನಿದೆ ಅದು ನಿಭಾಯಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಆ ಸ್ಥಾನದಿಂದ ಅವರು ರಾಜೀನಾಮೆ ಕೊಡಬೇಕು, ಇಲ್ಲ ಅವ್ರ ಪಾಡಿಗೆ ಅವರು ಎಲ್ಲ ಹೋಗ್ಬಿಡ್ಬೇಕು. ಒಂದು ತಟ್ಟೆಯಲ್ಲಿ 1 ಹುಳ ಸಿಕ್ಕಿದ್ರೆ ಏನೋ ಅನ್ಬೋದು, ಒಂದು ತಟ್ಟೆಯಲ್ಲಿ 10 ಹುಳ ಸಿಕ್ಕಿದ್ರೆ ಯಾರು ತಿಂತಾರೆ? ನಮ್ಮ ಮನೇಲಿ ನಾವು ಸಹಿಸ್ಕೊತೀವ?